ಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸುವ ಕರ್ತನ ಮಕ್ಕಳಾದ ನಾವೆಲ್ಲರೂ ಈ ಸಾಯಂಕಾಲದ ವೇಳೆಯಲ್ಲಿ ಕರ್ತನ ಪಾದ ಸನ್ನಿಧಾನದಲ್ಲಿ ಒಟ್ಟಾಗಿ ಸೇರಿ ಬಂದವರಾಗಿ ಕರ್ತನು ಕೊಡುವಂತ ಜೀವವುಳ್ಳ ವಾಕ್ಯಗಳನ್ನು ಓದುವ ಹಾಗೆ, ಧ್ಯಾನ ಮಾಡುವ ಹಾಗೆ ಕರ್ತನು ನಮಗೆ ಕೊಟ್ಟಂತಹ ವಿಶೇಷವಾದ ಅವಕಾಶ ಹಾಗೂ ಆಸ್ಪದಕ್ಕಾಗಿ ಕರ್ತನಿಗೆ ಕೃತಜ್ಞತಾ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುವ. ಈ ದಿನ ನಮ್ಮ ಸಹೋದರರು ಈಗಾಗಲೇ ನಾವು ಯಾವ ವಾಕ್ಯದ ಕುರಿತಾಗಿ ಧ್ಯಾನ ಮಾಡುತ್ತೇವೆ ಅಥವಾ ಅಭ್ಯಾಸ ಮಾಡುತ್ತೇವೆ ಎನ್ನುವಂತಹದ್ದನ್ನು ಅವರು ತೋರಿಸಿ ಓದಿ ಹೇಳಿದ್ದಾರೆ. ಆದರೆ ಮತ್ತೊಂದು ಆವರ್ತಿ ನನ್ನ ಮನಸ್ತೃಪ್ತಿಗೆ ಹಾಗೂ ನಿಮ್ಮೆಲ್ಲರ ಹೆಚ್ಚಿನ ಆತ್ಮಿಕ ಪ್ರಯೋಜನಕ್ಕೆ ನಾನು ಮತ್ತೊಂದು ಸಾರಿ ಈ ವಾಕ್ಯಗಳನ್ನು ಓದ್ತೇನೆ. ನಾನು ಓದುವಾಗ ನಿಮ್ಮ ಕೈಗಳಲ್ಲಿ ಒಂದು ವೇಳೆ ಸತ್ಯವೇದ ಪುಸ್ತಕ ಇರುವುದಾದರೆ ನೀವು ನನ್ನೊಂದಿಗೆ ಓದಿರಿ. ಒಂದು ವೇಳೆ ನಿಮ್ಮಲ್ಲಿ ಅದು ಇಲ್ಲದಿರುವಾಗ ನಾನು ಓದಿರುವುದನ್ನು ನೀವು ಸ್ವಲ್ಪ ಗಮನಿಸಿ. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ ವಚನ 23. John's Gospel, chapter 17, verse 23. ವಚನ ನಮಗೆ ಹೀಗೆ ಹೇಳ್ತದೆ: ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದೀ ಎಂದು, ನೀನು ನನ್ನನ್ನು ಪ್ರೀತಿಸಿದೆ ಎಂದು, ಅವರನ್ನು ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು. ಈ ಅಧ್ಯಾಯವನ್ನು ನಾವು ಯೇಸು ಸ್ವಾಮಿ ಮಾಡಿದ ಯಾಜಕ ಪ್ರಾರ್ಥನೆ ಎಂದು ಮತ್ತೊಂದು ಹೆಸರಿನಲ್ಲಿ ಕರೆಯುತ್ತೇವೆ. ಇಟ್ಸ್ ಎ ಪ್ರೀಸ್ಟ್ಲಿ ಪ್ರೇಯರ್. ಒಬ್ಬ ಯಾಜಕನು ಯಾವ ರೀತಿಯಲ್ಲಿ ಪ್ರಾರ್ಥಿಸ್ತಾನೋ ಅದೇ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಸ್ವಾಮಿ ತಂದೆಯಾದ ದೇವರಿಗೆ ಈ ಯಾಜಕ ಪ್ರಾರ್ಥನೆಯನ್ನು ಆತನು ಮಾಡುವಂತವನು ಆಗಿದ್ದ. ಈ ಯಾಜಕ ಪ್ರಾರ್ಥನೆಯಲ್ಲಿ ಇರುವಂತ ಪ್ರತಿಯೊಂದು ವಚನಗಳು ಅದು ಆತ್ಮಿಕ ಅಮೂಲ್ಯತೆಯನ್ನು ಅದು ತಿಳಿಸುವಂತಹದ್ದಾಗಿದೆ. ಈಗ ನಾವು ಓದಿರುವಂತ 23ನೇ ವಚನ, ಇದನ್ನು ನಾವು ಸಾಮಾನ್ಯವಾಗಿ ಒಂದು ವೇಳೆ ಶಾಸ್ತ್ರಜ್ಞರು ಇದನ್ನು ಓದುವಾಗ ಅವರು ಹೀಗೆ ಇದನ್ನು ಹೇಳ್ತಾರೆ: ಇದು ಒಂದು ಗರ್ಭಧರಿತವಾದಂತ ವಚನ. ಇಟ್ಸ್ ಎ ಪ್ರೆಗ್ನೆಂಟ್ ವರ್ಸ್. ಗರ್ಭ ಧರಿಸಿದ ವಚನವಾಗಿದೆ. ವಾಟ್ ಇಸ್ ದಟ್ ಮೀನ್? ಅದರ ಅರ್ಥವಾದರೂ ಏನು? ಗರ್ಭ ಧರಿಸಿದೆ ಅಂತ ಹೇಳುವಾಗ ಈ ವಚನ ಒಂದು ಸಾಮಾನ್ಯವಾದ ವಚನವಲ್ಲ. ಇದರಲ್ಲಿ ಅನೇಕ ವಿಷಯಗಳು, ಅನೇಕ ಸಿದ್ಧಾಂತಗಳು, ಅನೇಕ ಆತ್ಮಿಕ ವಿಷಯಗಳು ಇದರಲ್ಲಿ ಅಡಕವಾಗಿದೆ. ಆದರೆ ನಮಗೆ ಹೆಚ್ಚಿನ ಸಮಯಾವಕಾಶ ಇಲ್ಲದಿರುವಾಗ ನಾನು ಈ ವಚನ ಭಾಗವನ್ನು ಕೇವಲ 4 ಪ್ರಮುಖ ಭಾಗಗಳಾಗಿ ವಿಂಗಡಿಸಿ
ಒಂದೊಂದು ಭಾಗವನ್ನು ಸೂಕ್ಷ್ಮವಾಗಿ, ಅಷ್ಟೊಂದು ಆಳವಾಗಿಲ್ಲದೆ ಇದ್ರು ನಮ್ಮ ಸಮಯಕ್ಕೆ ಅನುಕೂಲವಾಗಿ ಅದನ್ನು ವಿವರಿಸಲಿಕ್ಕೆ ಹೋಗ್ತಾನೆ. ಈಗ ಮೊದಲನೇ ಭಾಗಕ್ಕೆ ಬರೋಣ. ಫಸ್ಟ್ ಪಾರ್ಟ್ ಏನು? ಈ ಮೊದಲನೇ ಭಾಗ ಅಂತ ಹೇಳುವಾಗ ವಚನ 23ರಲ್ಲಿ ನೀವು ಕೈ ಇಡುವುದಾದರೆ, ಬೆರಳನ್ನಿಡುವುದಾದರೆ, ವಚನ ಹೀಗೆ ಹೇಳ್ತದೆ, ನಾನು ಅವರಲ್ಲಿಯೂ. ಇದೇ ಮೊದಲನೇ ಭಾಗ. ನಾನು ಅವರಲ್ಲಿಯೂ. ಯೇಸು ಸ್ವಾಮಿ ಹೇಳ್ತಾ ಇರುವಂತಹದ್ದು ಇದು ಬೇರೆ ಯಾರು ಅಲ್ಲ, ಯೇಸು ಸ್ವಾಮಿಯ ಪ್ರಾರ್ಥನೆ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಅವರಲ್ಲಿಯೂ. ಈ ನಾನು ಅಂದ್ರೆ ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿ ಇಲ್ಲದೆ ಬೇರೆ ಯಾರು ಅಲ್ಲವೇ ಅಲ್ಲ. ನಾನು ಅವರಲ್ಲಿಯೂ. ಅವರಲ್ಲಿ ಅಂದ್ರೆ ಅವ್ರು ಯಾರು? ಪ್ರಶ್ನೆ ಹಾಗೆ ಹುಟ್ಟುಕೊಳ್ತದೆ. ಅವ್ರು ಯಾರಪ್ಪ? ಅವ್ರು ಯಾರು ಅಂದ್ರೆ ಆತನನ್ನು ನಂಬಿದ ಮಕ್ಕಳನ್ನೇ ಅವರು ಎಂದು ನಾವು ಕರ್ತೇವೆ. ಅವರು ಯೇಸು ಸ್ವಾಮಿಯನ್ನು ನಂಬಿದ್ದಾರೆ. ಯೇಸು ಸ್ವಾಮಿಯ ರಕ್ತದಿಂದ ತಮ್ಮ ಪಾಪಗಳನ್ನು ತೊಳ್ಕೊಂಡಿದ್ದಾರೆ. ಯೇಸು ಸ್ವಾಮಿಯ ರಕ್ಷಣೆಯನ್ನು ಹೊಂದಿದ್ದಾರೆ. ಯೇಸು ಸ್ವಾಮಿಯ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿ ನಡೆಯುವುದು ಮಾತ್ರವಲ್ಲ, ಯೇಸು ಸ್ವಾಮಿಯ ಹಿಂಬಾಲಕರಾಗಿದ್ದಾರೆ. ಇವರೊಂದು ಒಂದು ಪದದಲ್ಲಿ ವಿಶ್ವಾಸತ್ವದಲ್ಲಿ ಇರುವವರು ಎಂದು ಕರೆಯುತ್ತಾರೆ. ಯೇಸು ಸ್ವಾಮಿ ಅವರನ್ನು ಏನಂತ ಕರೀತಾನೆ ಅಂತ ಹೇಳುವಾಗ, ನಾನು ಅವರು ಅಂದ್ರೆ ನಾವೇ. ನಮ್ಮನ್ನು ಕುರಿತು ಯೇಸು ಸ್ವಾಮಿ ನಾನು ಅವರು. ಹಾಗಾದ್ರೆ ನಮ್ಮಿಬ್ಬರ ಸಂಬಂಧ ಏನು? ವಾಟ್ ಇಸ್ ದ ರಿಲೇಶನ್ಶಿಪ್? ನಾವಿಬ್ಬರು ಹೇಗಿದ್ದೇವೆ? ದೇವರ ವಾಕ್ಯ ಮುಂದೆ ಹೀಗೆ ಹೇಳ್ತದೆ, ನಾವಿಬ್ಬರು ಒಂದಾಗಿದ್ದೇವೆ. ವಿ ಆರ್ ಯುನೈಟೆಡ್. ಒಬ್ಬ ವಿಶ್ವಾಸಿ ಅಂದ್ರೆ ಇಸ್ ನಾಟ್ ಸಪ್ರೇಟ್. ಒಬ್ಬ ವಿಶ್ವಾಸಿ ಅಂತ ಹೇಳುವಾಗ ಆತನು ಕ್ರಿಸ್ತನಲ್ಲಿ ನೆಲೆಗೊಂಡವನಾಗಿ, ಕ್ರಿಸ್ತನಲ್ಲಿ ಐಕ್ಯವುಳ್ಳವನಾಗಿ, ಕ್ರಿಸ್ತನ ಒಡನಾಟದಲ್ಲಿ, ಕ್ರಿಸ್ತನ ಸಂಸರ್ಗದಲ್ಲಿ ಆತನು ಜೀವಿಸುವಂತವನಾಗಿದ್ದಾನೆ. ಇದನ್ನು ಕರ್ತನಾದ ಯೇಸು ಸ್ವಾಮಿ ತನ್ನ ಪ್ರಾರ್ಥನೆಯಲ್ಲಿ ತಂದೆಯಾದ ದೇವರ ಮುಂದೆ ಘಂಟಾಘೋಷವಾಗಿ ಹೇಳ್ತಾನೆ, ತಂದೆಯೇ, ನಾನು ಮತ್ತು ನನ್ನನ್ನು ನಂಬಿದವರು ಹೇಗಿದ್ದೇವೆ ಗೊತ್ತಾ? ವಿ ಆರ್ ಒನ್. ವಿ ಆರ್ ಯುನೈಟೆಡ್. ನಾವು ಒಂದಾಗಿದ್ದೇವಪ್ಪ, ಒಂದಾಗಿದ್ದೇವೆ. ನಾವು ಈ ವಚನಗಳನ್ನು ಕೆಲವು ಕಡೆಗಳಲ್ಲಿ ಹೇಳುವಾಗ ಅನೇಕರು ನಮ್ಮನ್ನು ಹೀಗೆ ಪ್ರಶ್ನೆ ಮಾಡ್ತಾರೆ, ಈ ಒಂದಾಗುವುದು ಅಂತಿರಲ್ಲ, ಹೌ ಇಸ್ ಪಾಸಿಬಲ್? ಹೇಗೆ ಒಂದಾಗಲಿಕ್ಕೆ ಹೇಗೆ ಸಾಧ್ಯ? ನಾನು ದೇವರೊಂದಿಗೆ ಒಂದಾಗಲಿಕ್ಕೆ ಹೇಗೆ ಸಾಧ್ಯಪ್ಪ? ಇಟ್ ಇಸ್ ಸೋ ಈಸಿ. ಅಷ್ಟೊಂದು ಸುಲಭವಾ? ದೇವರ ವಾಕ್ಯ ನಮಗೆ ಅನೇಕ ನಿದರ್ಶನಗಳುಂಟು. ಅನೇಕ ನಿದರ್ಶನಗಳುಂಟು. ಅಂತ ನಿದರ್ಶನಗಳಲ್ಲಿ 3 ನಿದರ್ಶನವನ್ನು ಕೊಡ್ತಾರೆ. ನಮಗೆ ಒಂದಾಗಲಿಕ್ಕೆ ದೇವರು ಸಿದ್ಧ ಮಾಡಿದಂತಹ ಮಾರ್ಗಗಳು. ಮೊದಲನೇ ಮಾರ್ಗ, ಪ್ರಕಟಣೆ ಪುಸ್ತಕದಲ್ಲಿ ನಾವು ಹಾಗೆ ಓದ್ತೇವೆ, ಈಗೋ ಬಾಗಿಲ ಬಳಿಯಲ್ಲಿ ನಿಂತು ಕದವನ್ನು ತಟ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆಯುವುದಾದರೆ ನಾನು ಒಳಗಡೆ ಬಂದು ಆತನೊಂದಿಗೆ ಊಟ ಮಾಡುವೆ. ಐ ವಿಲ್ ಡೈನ್ ವಿತ್ ಹಿಮ್. ನಾನು ಅವನೊಂದಿಗೆ ಊಟ ಮಾಡ್ತೇನೆ. ಇದೇ ಯೂನಿಟಿ. ಊಟ ಮಾಡುವಂತಹದ್ದು ಹಳೆಯ ಒಡಂಬಡಿಕೆ ಪುಸ್ತಕದಲ್ಲಿ, ಹೊಸ ಒಡಂಬಡಿಕೆ ಪುಸ್ತಕದಲ್ಲಿ ಒಂದು ಅನ್ಯೋನ್ಯತೆಯನ್ನು ಸೂಚಿಸುತ್ತದೆ. ಯಾರು ಬಂದು ಊಟ ಮಾಡ್ತಾರೆ? ಯಾರ ಬಳಿಗೆ ಬಂದು ಊಟ ಮಾಡ್ತಾರೆ? ಕ್ವಶನ್ ಗೋಸ್ ಲೈಕ್ ದಟ್. ಸ್ವಯಂ ಯೇಸು ಸ್ವಾಮಿ.
ನಿಮ್ಮ ಹೃದಯದ ಬಾಗಿಲುಗಳಿಗೆ ಬರ್ತಾನೆ, ತಟ್ತಾನೆ, ಶಬ್ದ ಮಾಡ್ತಾನೆ. ಲಿಸನ್, ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ರಿ, ಬಾಗಿಲನ್ನು ತೆರೆಯಿರಿ. ಐ ವಿಲ್ ಕಮ್ ಟು ಯುವರ್ ಹಾರ್ಟ್. ಆತನು ನಿಮ್ಮ ಹೃದಯಗಳಿಗೆ ಬರ್ತಾನೆ, ನಿಮ್ಮ ಹೃದಯದಲ್ಲಿ ಆತನು ವಾಸ ಮಾಡ್ತಾನೆ. ಇದು ಒಂದಾಗುವಿಕೆಯ ಮೊದಲ ಮಾರ್ಗ. ಎರಡನೇ ಮಾರ್ಗ, ಕರ್ತನಾದ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವಂತಹದ್ದು ದ ಪರ್ಪಸ್ ಕೇವಲ ಒಬ್ರು, ಇಬ್ರು, 3 ಜನ, 4 ಜನ, 100 ಜನ, 500 ಜನ ಇವರನ್ನು ರಕ್ಷಣೆ ಮಾಡಿ ಆಯ್ತು ಅಂತ ಹೇಳಿರ್ತಾರೆ. ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕು. ದಟ್ ವಾಸ್ ದ ಐಡಿಯಾ. ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕು. ಎಲ್ಲರೂ ನಿತ್ಯ ಜೀವನ ಹೊಂದಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕಾಗಿ ಮತ್ತೊಂದು ಮಾರ್ಗ, ಎರಡನೇ ಮಾರ್ಗ. ಆ ಮಾರ್ಗ ಯಾವುದು ಅಂತ ಹೇಳುವಾಗ ನಮ್ಮ ಮನೆಗಳಿಗೆ ಬರ್ತಾನೆ. ಯೇಸು ಸ್ವಾಮಿ ನಮ್ಮ ಹೃದಯಕ್ಕೆ ಬರುವಂತಹದ್ದು ಬೇರೆ ವಿಷಯ. ನಮ್ಮ ಮನೆಗೆ ಬರುವಂತಹದ್ದು ಇಟ್ಸ್ ಅ ಡಿಫರೆಂಟ್ ಸ್ಟೋರಿ. ನಮ್ಮ ಮನೆಗೆ ಬಂದಾಗ ಏನಾಗ್ತದೆ ಅಂತ ಹೇಳುವಾಗ ಅನೇಕರು ರಕ್ಷಣೆ ಹೊಂದ್ತಾರೆ. ಜಕಾಯನ ಮನೆಗೆ ಯೇಸು ಸ್ವಾಮಿ ಹೋದ, ಏನಾಯ್ತು ನಮಗೆ ಗೊತ್ತಿಲ್ಲ. ಬಟ್ ದ ಔಟ್ಕಮ್, ಅದರ ಪರಿಣಾಮ, ಈ ಮನೆ ರಕ್ಷಣೆ ಹೊಂದಿತು. ಈ ಮನೆ ರಕ್ಷಣೆ ಹೊಂದಿತು. ಯಾರು ಹೇಳುವಂತಹದ್ದು? ಜಕಾಯ ಹೇಳಲಿಲ್ಲ, ಯೇಸು ಸ್ವಾಮಿ ಹೇಳ್ತಾರೆ. ಸೆರೆಮನೆ ಅಧಿಕಾರಿಯ ಮನೆ, ಅಪೊಸ್ತಲರ ಕೃತ್ಯದಲ್ಲಿ ಹೌಸ್ ಹೋಲ್ಡ್ ಸಾಲ್ವೇಷನ್. ಇಡೀ ಮನೆಯೇ ಕರ್ತನನ್ನು ನಂಬಿ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಷ್ಟರ ಮಟ್ಟಿಗೆ ನಿಂತುಕೊಳ್ಳುವಂತ ಸಾಧ್ಯತೆ ಉಂಟಾಯಿತು. ಈ ರಕ್ಷಣೆಯಿಂದ ಇಡೀ ಒಂದು ಕುಟುಂಬ ಕರ್ತನಲ್ಲಿ ಐಕ್ಯವಾಗ್ತವೆ. ಇದು ಎರಡನೇ ಮಾರ್ಗ. ಮೂರನೇ ಮಾರ್ಗ, ಯಾರು ದೇವರ ವಾಕ್ಯಗಳನ್ನು ಓದ್ತಾರೋ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ. ರೀಡ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ದೇವರ ವಾಕ್ಯವೆಂದೇ ಓದ್ರಿ. ದೇವರ ವಾಕ್ಯವನ್ನು ಅಲ್ಪವೆಂದು, ಲಘುವಾದ್ದೆಂದು, ಸಮಯವಾದ್ದೆಂದು ನೀವು ಎಣಿಸದೆ ಇದು ದೇವರೇ ಎಂದು ನೆನೆಸ್ಕೊಳ್ರಿ. ಇದು ಇಟ್ಸ್ ಟ್ರೂ. ಅನೇಕ ಸಾರಿ ನಾನು ಈ ಪುಸ್ತಕವನ್ನು ಇದು ಪುಸ್ತಕ ಅಂತ ನೆನೆಸ್ಕೊಳ್ತೇನೆ, ಆದ್ರೆ ಅದರ ನಿಜವಾದ ಅರ್ಥ ಇದು ಪುಸ್ತಕ ಅಲ್ಲ. ದೇವರ ವಾಕ್ಯ, ದೇವರ ವಾಕ್ಯವೇ ದೇವರೇ. ಯೋಹಾನನು ಬರೆದ ಸುವಾರ್ತೆಯ 1ನೇ ಅಧ್ಯಾಯದಲ್ಲಿ ಏನು ಹೇಳ್ತದೆ? ಆ ವಾಕ್ಯ ಎನ್ನುವಂಥವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ. It dwelt with us. ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ. ಪ್ರಕಟಣೆ ಪುಸ್ತಕ ಏನು ಹೇಳ್ತದೆ? ಆ ವಾಕ್ಯ ಎನ್ನುವಂತಹದ್ದು ಆತನ ಹೆಸರು. ಆ ವಾಕ್ಯ ಎನ್ನುವಂತಹದ್ದು ಆತನ ಹೆಸರಪ್ಪ. ನೀನು ವಾಕ್ಯವನ್ನು ಎಷ್ಟು ಓದ್ತೀಯೋ ಅಷ್ಟು ಕರ್ತನು ನಿಮ್ಮ ಬಳಿಗೆ ಬರ್ತಾನೆ. ಕೊಲೊಸ್ಸದವರಿಗೆ ಬರೆದ ಪುಸ್ತಕ ಏನು ಹೇಳ್ತದೆ? ಆ ವಾಕ್ಯವು ನಿಮಗೆ ಯಜಮಾನಂತಿದ್ದು ತೀರ್ಪು ಹೇಳಿ. ಯಜಮಾನ, ಹಿ ಈಸ್ ಮೈ ಓನರ್. ಅವನು ನನ್ನನ್ನು ತಿತ್ತಾನೆ, ನನ್ನನ್ನು ಸರಿಪಡಿಸ್ತಾನೆ, ನನ್ನಲ್ಲೇ ಇರ್ತಾನೆ. ದಟ್ಸ್ ಕಾಲ್ಡ್ ಯೂನಿಟಿ. ಕರ್ತನೇ ವಾಕ್ಯ, ವಾಕ್ಯವೇ ಕರ್ತನು. ಕರ್ತನ ವಾಕ್ಯಗಳನ್ನು ಓದುವಾಗ ಕರ್ತನು ನನ್ನೊಳಗೆ ಬಂದು ನಾನು ಕರ್ತನು ಒಂದಾಗ್ತೇನೆ. ದೇವರ ಮಕ್ಕಳು, ಮೊದಲನೇ ವಿಷಯವನ್ನು ಅರ್ಥ ಮಾಡ್ಕೊಡ್ಲಿ. ದೇವರೇ, ನೀನು ಕರ್ತನ ಮುಂದೆ, ದೇವರ ಮುಂದೆ ಬಹಳ ವಿಷಯದಲ್ಲಿ ಈ ವಿಷಯವನ್ನು ಹೇಳ್ತಾ ಇದೀಯಾ. ನಾನು, ಅವರು ಒಂದಾಗಿದ್ದೇವೆ. ವಾಟ್ ಅ ಬ್ಯೂಟಿಫುಲ್ ವರ್ಸ್, ವಾಟ್ ಅ ಬ್ಯೂಟಿಫುಲ್ ಥಾಟ್.
ನಾವಿಬ್ಬರು ಒಂದಾಗಿದ್ದೇವೆ ಅಂತ ಹೇಳುವಾಗ ಅದು ಒಂದು ಅಮೂಲ್ಯವಾದ ಸಂಗತಿ. ನಂಬರ್ 2, ಎರಡನೇದಾಗಿ ಆತನು ಹೇಳುವಂತಹದ್ದು, ನೀನು ನನ್ನಲ್ಲಿಯೂ ಇರಲಾಗಿ. ಪಾರ್ಟ್ 2. ಯೇಸು ಸ್ವಾಮಿ ಮುಂದುವರಿಸ್ಕೊಂಡು ಹೋಗ್ತಾರೆ ಆ ಪ್ರಾರ್ಥನೆಯನ್ನು. ನೀನು ನನ್ನಲ್ಲಿ ಇರಲಾಗಿ. ನೀನು ಅಂದ್ರೆ ಯಾರು? ವಾಕ್ಯ ಹೀಗೆ ಹೇಳ್ತದೆ, ನೀನು ಅಂದ್ರೆ ಬೇರೆ ಯಾರು ಅಲ್ಲ, ದೇವರೇ. ಯು ಆರ್ ದ ಒನ್. ದೇವರೇ, ನೀನು ಯಾರ ಜೊತೆಯಲ್ಲಿದ್ಯಾ? ನನ್ನೊಂದಿಗಿದ್ಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನೊಂದಿಗೆ, ಯೇಸು ಸ್ವಾಮಿಯೊಂದಿಗೆ, ಮಗನೊಂದಿಗೆ. ನೀನು ನನ್ನಲ್ಲಿಯೂ ನನ್ನೊಂದಿಗೆ ಇರುವಾಗ ನಾವಿಬ್ಬರು ಒಂದಾಗಿದ್ದೇವೆ. ಇಟ್ಸ್ ಅ ಮಿಸ್ಟ್ರಿ. ಈ ದಿನವೂ ಸಹ ಈ ವಿಷಯದಲ್ಲಿ ತರ್ಕ ಉಂಟು. ದೇರ್ಸ್ ಅ ಬಿಗ್ ಆರ್ಗ್ಯುಮೆಂಟ್. ತಂದೆಯೇ ಬೇರೆ, ಮಗನೇ ಬೇರೆ, ಇವರಿಬ್ಬರು ಏನೋ ಒಂದಾಗಿಲ್ಲ, ಇವರಿಬ್ಬರು ಬೇರೆ. ಅನೇಕರು ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ಈ ರೀತಿಯಾಗಿ ತಿಳ್ಕೊಳ್ತಾರೆ. ಆದರೆ ಇದಕ್ಕೆ ಒಂದು ಪರಿಹಾರ. ಒಂದು ಸಾರಿ ಆತನ ಶಿಷ್ಯರು ಆತನ ಬಳಿಗೆ ಬಂದು, ಸ್ವಾಮಿ, ನಮಗೆ ತಂದೆಯನ್ನು ತೋರ್ಸಪ್ಪ. ಯು ವಾಂಟ್ ಟು ಸೀ ಫಾದರ್. ನಮಗೆ ತಂದೆಯನ್ನು ತೋರಿಸು ಸ್ವಾಮಿ, ನಾವು ತಂದೆಯನ್ನು ನೋಡಬೇಕು. ಯೇಸು ಸ್ವಾಮಿ ಬಹಳ ಚಂದವಾದ ಉತ್ತರ ಕೊಡ್ತಾನೆ. ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ದೇರ್ ಇಸ್ ಅ ಮ್ಯಾಟರ್. ನಾನು ಮತ್ತು ನನ್ನ ತಂದೆ ಒಂದೇ. ಅಪ್ಪ, ನೀವೆಲ್ಲ ಏನ್ ನೆನ್ಸ್ಕೊಂಡಿದ್ದೀರಂದ್ರೆ ತಂದೆ ಬೇರೆ, ಮಗ ಬೇರೆ, ಬೇರೆ ಬೇರೆ ಇದ್ದಾರೆ. ಇಲ್ಲ, ನಾವಿಬ್ಬರು ಒಂದೇ. ನನ್ನನ್ನು ನೋಡಿದವನು, ಈಗ ನಾನು ನೋಡ್ತಾ ಇದ್ದೀರಲ್ಲ, ಈಗ ಅರ್ಥ ಮಾಡ್ಕೊಳ್ರಿ, ನಾವು ತಂದೆಯನ್ನೇ ನೋಡ್ತಾ ಇದ್ದೇವೆ. ನನ್ನನ್ನು ನೋಡ್ತಾ ಇದ್ದೀರಲ್ಲ, ನಾನು ತಂದೆ ಒಂದೇ. ಈ ಒಂದು ಅರಿವು, ಈ ಒಂದು ತಿಳುವಳಿಕೆ ನಿಮ್ಮಲ್ಲಿ ಮೂಡಿ ಬರಬೇಕು. ಅದನ್ನೇ ಕರ್ತನೆ ಹೇಳುವಂತಹದ್ದು. ನಮ್ಮ ಅನ್ಯೋನ್ಯತೆ ಹೇಗಿದೆ ಅಂದ್ರೆ, ನಾವು ಎಲ್ಲ ಇಬ್ರು ಒಂದೇನಪ್ಪ. ಯೇಸು ಸ್ವಾಮಿ ಹೇಳ್ತಾನೆ, ನಾನು ಮತ್ತು ನನ್ನ ಮಕ್ಕಳು, ನನ್ನ ನಂಬಿದ ಮಕ್ಕಳು, ನಾವಿಬ್ರು ಹೆಂಗಿದ್ದೀವಿ ಗೊತ್ತೇ? ವಿ ಆರ್ ಒನ್, ಯುನೈಟೆಡ್. ತಂದೆ ನಾನು ಯುನೈಟೆಡ್, ಬೇರೆ ಬೇರೆ ಇಲ್ಲ. ಆತನು ನನ್ನ ಪ್ರತಿರೂಪ. ಇಬ್ರಿಯ ಪುಸ್ತಕ ಹಾಗೆ ಹೇಳ್ತದೆ, ನನ್ನ ಪ್ರತಿರೂಪ. ಯೇಸು ಸ್ವಾಮಿ ನನ್ನ ಪ್ರಭಾವದ ಪ್ರತಿರೂಪ. ದೇವರು ಯಾರು ಅಂತ ಹೇಳುವಾಗ ಆತನು ಪ್ರಭಾವದ ದೇವರು. ಕೀರ್ತನೆಗಾರ ಏನೇನು ಹೇಳ್ತಾನೆ? ಆತನು ಮಹಿಮೆ ರಾಜ, ಮಹಿಮೆಯಿಂದ ಬರ್ತಾನಂತ. ಮಹಿಮೆ, ಫುಲ್ ಆಫ್ ಗ್ಲೋರಿ. ಆದ್ರೆ ಮಗನ ಎಂತವನು ಗೊತ್ತಾ? ಅದೇ ಮಹಿಮೆ, ದ ಸೇಮ್ ಗ್ಲೋರಿ ಒಡ್ಯ, ಅದೇ ಮಹಿಮೆ. ಯಾಕೆಂದ್ರೆ ಅವನು ಇವನು ಒಂದೇ ಅಪ್ಪ. ಕಾನ್ ಡಿಫರೆನ್ಶಿಯೇಟ್. ಇವರಿಬ್ಬರು ಬೇರೆ ಮಾಡಕ್ಕೆ ಆಗೋದಿಲ್ಲ, ಇವರಿಬ್ಬರು ಒಂದೇ. ತಂದೆ ಮಾಡಿದ್ದಾನೆ ಮಗನ ಮಾಡ್ತಾನೆ ಹೊರತು ಅದನ್ನು ಬಿಟ್ಟು ಬೇರೆ ಮಾಡಕ್ ಆಗೋದಿಲ್ಲ, ಮಾಡೋ ಚಾನ್ಸಸ್ ಇಲ್ಲ. ಆತನ ಆಜ್ಞೆಗಳಿಗೆ ಒಳಪಡ್ತಾನೆ ಹೊರತು ತಂದೆಯನ್ನೇ ಮಹಿಮೆ ಪಡಿಸ್ತಾನೆ. ಬಿಕಾಸ್ ದೇ ಆರ್ ಒನ್. ಅವರಿಬ್ಬರು ಒಂದೇ ಆಗಿದ್ದಾರೆ. ಎರಡು ಪ್ರಧಾನ ವಿಷಯಗಳನ್ನು ಕರ್ತನು ತನ್ನ ಯಾಜಕ ಪ್ರಾರ್ಥನೆಯಲ್ಲಿ ತಂದೆಯ ಮುಂದೆ ಅದನ್ನು ಇಡ್ತಾನೆ ಸ್ಪಷ್ಟವಾಗಿ. ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ನಾನು ವಿಶ್ವಾಸಿ, ಕ್ರಿಸ್ತನೊಂದಿಗೆ ಒಂದಾಗಿದ್ದೇವೆ, ವಿ ಆರ್ ಒನ್. ಅದೇ ರೀತಿಯಲ್ಲಿ ಕ್ರಿಸ್ತನು ತಂದೆಯೊಂದಿಗೆ ಒಂದಾಗಿದ್ದಾನೆ, ಸೇಮ್, ಒಂದೇ. ಈಗ ವಾಟ್ ಇಸ್ ದ ಔಟ್ಕಮ್? ನಂಬರ್ 3, ಪಾರ್ಟ್ 3. ವಾಟ್ ಇಸ್ ದ ಔಟ್ಕಮ್? ಈಗ ಒಂದಾಗಿದ್ದೀವಲ್ಲ, ಇದರ ಪರಿಣಾಮ, ಇದರ ಫಲಿತಾಂಶ ಏನು ಅಂತ ಹೇಳುವಾಗ, ಇದು ಲೋಕದ ಮೇಲೆ ಒಂದು ವಿಶೇಷವಾದ
ಕಾರ್ಯವನ್ನು ಮಾಡುವಂತಹದ್ದಾಗಿ ದೇವರ ವಾಕ್ಯ ಹಾಗೆ ಹೇಳ್ತದೆ. ನಾವು ಒಂದಾಗಿರುವಂತಹದ್ದು ಲೋಕದ ಜನರ ಮೇಲೆ ಒಂದು ವಿಶೇಷವಾದ ಕಾರ್ಯವನ್ನು ಮಾಡ್ತಾ ಇತ್ತು. ಮೊದಲನೇ ಕಾರ್ಯ ಯಾವುದು ಅಂತ ಹೇಳುವಾಗ, ನೀನು ನನ್ನನ್ನು ಕಳಿಸಿಕೊಟ್ಟಿ ಎನ್ನುವಂತ ಒಂದು ಅಪೂರ್ವವಾದ ಸಿದ್ಧಾಂತ, ಅದನ್ನು ರುಜುವಾತುಪಡಿಸುತ್ತದೆ. ಇವರಿಬ್ಬರು ಒಂದೇ ಆಗಿದ್ದರೂ ಸಹ ಲೋಕದ ಜನರಿಗೆ ದೇವರು ಲೋಕವನ್ನು ಪ್ರೀತಿಸಿ ತನ್ನ ಮಗನನ್ನು ಕಳಿಸಿಕೊಟ್ಟ ಎನ್ನುವಂತಹದ್ದು ಒಂದು ವಿಶೇಷವಾದ ವಿಶ್ವಾಸಿಗಳ ಅರ್ಥಕೊಳ್ಳುವಂತಹ ಸಿದ್ಧಾಂತಗಳಲ್ಲಿ ಒಂದು ಅಮೂಲ್ಯ ಸಿದ್ಧಾಂತ. ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರು ಈ ಲೋಕಕ್ಕೆ ತನ್ನ ಮಗನನ್ನು ಕಳಿಸಿಕೊಟ್ಟ. ಅನೇಕರು ಹೇಳ್ತಾರೆ, ಯಾವ ತಂದೆಯೂ ಒಬ್ಬನೇ ಮಗನೂ ಒಬ್ಬನೇ, ಹೇಗೆ ಕಳಿಸಿಕೊಟ್ಟ? ಹೇಗೆ ಕಳಿಸ್ಕೊಡಕ್ ಸಾಧ್ಯ? ಅವರಿಬ್ರು ಬೇರೆ ಆಗ್ತಾರ? ಅವರಿಬ್ರು ಬೇರೆ ಆಗಕ್ಕೆ ಸಾಧ್ಯವಾ? ನೀವು ಹೀಗೆ ತಾನೇ ಹೇಳಿದ್ರಿ ಒನ್ ಅಂತ, ಹೇಗೆ ಬೇಗ ಆಗೋದು? ದೇವರ ವಾಕ್ಯ ಹೇಳ್ತದೆ, ಗಾಡ್ ಬಿಕೇಮ್ ಮ್ಯಾನ್. ದೇವರಾಗಿರುವಂತವನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದ. ದೇ ಆರ್ ನಾಟ್ ಸಪರೇಟ್. ಇಮ್ಯಾನ್ಯುಯಲ್, ವಾಟ್ ಡಸ್ ಇಟ್ ಮೀನ್? ದೇವರು ನಮ್ಮೊಂದಿಗೆ ಇದ್ದಾನೆ. ಅವರು ಬೇರ್ಪಡಿಸಲಿಲ್ಲ. ಯಾವ ದೇವರು ಅಲ್ಲಿದ್ದರೋ, ಯಾವ ದೇವರು ಭೂಲೋಕಕ್ಕೆ ಬಂದನೋ, ಯಾವ ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ದೇ ಆರ್ ದ ಸೇಮ್, ದೇ ಆರ್ ಯುನೈಟೆಡ್. ಮೂರನೇದಾಗಿ ಲೋಕದ ಜನರು ಅರ್ಥೈಸಿಕೊಳ್ಳಬೇಕು, ದೇವರಾಗಿರುವಂಥವನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದಾಗಿಯೂ ಸಹ ಅವರ ಅನ್ಯೋನ್ಯತೆ ಅದು ದೂರವಾಗಲಿಲ್ಲ. ನಾಲ್ಕನೇದಾಗಿ ಅವರು ಲೋಕಕ್ಕೆ ಪ್ರೀತಿಯನ್ನು ತಿಳಿಸಿದ್ದಾರೆ. ಯೇಸು ಸ್ವಾಮಿ ಹಾಗೂ ನಮ್ಮುಬಿಯರ ಅನ್ಯೋನ್ಯತೆಯಿಂದ, ಯೇಸು ಸ್ವಾಮಿ ತಂದೆಯ ಅನ್ಯೋನ್ಯತೆಯಿಂದ, ಯೇಸು ಸ್ವಾಮಿ ಹಾಗೂ ದೇವರು ಈ ಲೋಕಕ್ಕೆ ಬಂದು ವಾಸ ಮಾಡುವುದರ ಮುಖಾಂತರವಾಗಿ ಈ ಮೂರು ಕಾರ್ಯಗಳ ಒಂದು ವಿಶೇಷವಾದ ಕಾರ್ಯ ಸಿದ್ಧಿ ಯಾವುದು ಅಂತ ಹೇಳುವಾಗ, ದೇವರ ಪ್ರೀತಿ. ದಟ್ ಈಸ್ ದ ಗೋಲ್. ದೇವರ ಪ್ರೀತಿ. ನಾವು ದೇವರನ್ನು ಏನಂತ ಕರಿತೀವಿ ಗೊತ್ತೇ? ದೇವರು ಪ್ರೀತಿ ಸ್ವರೂಪ. ಆತನ ಪ್ರೀತಿಯನ್ನು ನಾವು ನೆನಪು ಮಾಡ್ಲಿಕ್ಕಾಗ್ಲಿ ಯೋಚಿಸಕ್ಕಾಗ್ಲಿ ಸಾಧ್ಯ ಇಲ್ಲ. ಗಾಡ್ ಸೋ ಲವ್ ದ ವರ್ಲ್ಡ್. ಆತನು ಪ್ರೀತಿ ಸ್ವರೂಪ. ಆತನು ಒಂದಾಗಿರುವಂತಹದ್ದೇ, ನಮ್ಮೊಂದಿಗೆ ಒಂದಾಗಿರುವಂತಹದ್ದೇ, ಲೋಕದ ಜನರ ಮಧ್ಯದಲ್ಲಿ ಒಂದು ವಾಸ ಮಾಡಿರುವಂತಹದ್ದೇ, ಲೋಕದ ಜನರಿಗೆ ತನ್ನ ಪ್ರೀತಿಯನ್ನು ತೋರಿಸಲಿಕ್ಕೆ. ಈ ದಿನ ನಾವು ಈ ವಾಕ್ಯಗಳನ್ನು ಓದುವಾಗ ನಾವು ಹೇಗೆ ನಡ್ಕೊಳ್ಬೇಕು? ಹೌ ಟು ಬಿಹೇವ್ ಬೀಯಿಂಗ್ ಎ ಬ್ರದರ್. ಒಬ್ಬ ವಿಶ್ವಾಸಿ ಅಂತ ಹೇಳಿ ಬರೀ ಮಾತಾಡ್ಕೊಂಡು ಹೋಗೋದು, ಬಂದ ಮಾಡ್ಕೊಂಡು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಆಯ್ತು ಅಂತ ಹೇಳಿ ನಮ್ಮಲ್ಲಿ ಯಾವ ಅನ್ಯೋನ್ಯತೆ, ಯಾವ ಯೂನಿಟಿ ಏನೂ ಇಲ್ಲದೆ ಸುಮ್ಮನೆ ಮಾಡ್ತಾ ಇದೀವಿ ಮಾಡ್ರಿ. ನಥಿಂಗ್ ಡೂಯಿಂಗ್. ಬಿ ಪ್ರಾಕ್ಟಿಕಲ್. ಕಾರ್ಯರೂಪಕ್ಕೆ ತಾಂಡ್ರಿ. ಸಹೋದರ ಹೇಗಿರ್ಬೇಕು? ಬ್ರದರನ್ ಅಂದ್ರೆ ವಾಟ್ ಈಸ್ ಬ್ರದರನ್? ಸುಮ್ಮನೆ ಒಂದು ಹೆಸರು ಚೆನ್ನಾಗಿದೆ ಅಂತ ಆಗಲ್ಲ. ವಾಟ್ ಈಸ್ ಬ್ರದರನ್? ಸಹೋದರರು.
ಕೀರ್ತನೆಗಾರನೇ ಹೇಳ್ತಾನೆ, ಆಹಾ ಸಹೋದರರು ಒಂದಾಗಿರುವಂತಹದ್ದು ಇಟ್ ಈಸ್ ಗುಡ್ ಅಂಡ್ ಪ್ಲೆಸೆಂಟ್. ಆಹಾ ಸಹೋದರರು ದೇ ಮಸ್ಟ್ ಲವ್ ಒನ್ ಅದರ್. ದಟ್ ಈಸ್ ಬ್ರದರ್ ಅಂಡ್ ಮೂವ್ಮೆಂಟ್. ಸುಮ್ಮನೆ ನಾವು ಮಾಡಿ ಹೋಗಿ ಆಯ್ತು 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 ಅನ್ಸ್ಬಿಡ್ಬೋದು. ಬ್ರದರ್ ಅಂಡ್ ಮೂವ್ಮೆಂಟ್ ಅಂತ ಹೇಳುವಾಗ, ದೇವರೇ ನನ್ನ ಸಭೆಯಲ್ಲಿ ನಾನು ಒಬ್ಬರನ್ನೊಬ್ಬರು ಪ್ರೀತಿಸ್ತಾರಪ್ಪ, ನನ್ನ ಸಭೆಯಲ್ಲಿ ಪ್ರೀತಿ ಇಲ್ಲ, ನನ್ನ ಸಭೆಯಲ್ಲಿ ಗುಂಪುಗಾರಿಕೆ ಉಂಟು, ನನ್ನ ಸಭೆಯಲ್ಲಿ ಭಿನ್ನಾಭಿಪ್ರಾಯ ಉಂಟು, ವಿಶ್ವಾಸಗಳ ಮಧ್ಯದಲ್ಲಿ ನಾವು ಒಂದು ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ. ಆದ್ರೆ ನಾವು ಈ ಲೋಕಕ್ಕೆ ಜನರಿಗೆ ನಾವು ಬ್ರದರ್ ಅಂತ ಹೇಳ್ತೇವೆ, ಏನು ವರ್ಕೌಟ್ ಆಗ್ತದೆ. ಆ ಪ್ರೀತಿಯನ್ನು, ದೇವರ ಪ್ರೀತಿಯನ್ನು ತೋರಿಸ್ತಾ ಇಲ್ಲ, ದೇವರ ಹೊಂದಾಣಿಕೆಯನ್ನು ನಾವು ತೋರಿಸ್ತಾ ಇಲ್ಲ. ಕ್ರಿಸ್ತನಿಗೂ ದೇವರಿಗೂ ಇರುವಂತಹ ಹೊಂದಾಣಿಕೆ ಯಾವುದು ನಾವು ರುಜುವಾತು ಪಡ್ತಾ ಇಲ್ಲ. ಬಿಕಾಸ್ ಇಟ್ಸ್ ಇನ್ ನಾಟ್ ಇನ್ ಪ್ರಾಕ್ಟಿಕಲ್. ಕರ್ತನ ಮಕ್ಕಳೇ, ಈ ಸಾಯಂಕಾಲದ ವೇಳೆಯಲ್ಲಿ ನಾವು ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಬೇರೆ ಮಿಟ್ರು ಎಲ್ಲಿ ನಾನು ಹೋಗಿದ್ದಾರೆ, ಯೇಸು ಸ್ವಾಮಿ ಈ ಯಾಜಕ ಪ್ರಾರ್ಥನೆ ಮಾಡುವಾಗ ಆತನು ಹೀಗೆ ಮಾಡ್ತಾರೆ, ನಾನು ಅವರು ಒಂದಾಗಿರುವ ಹಾಗೆ, ನಾನು ನೀನು ಒಂದಾಗಿರುವ ಹಾಗೆ ಇವರೂ ಒಂದಾಗಿರಬೇಕು. ದಟ್ ಈಸ್ ದ ಥೀಮ್, ದಟ್ ಈಸ್ ದ ಕ್ರೈಟೀರಿಯಾ, ದಟ್ಸ್ ದ ಐಡಿಯಾ. ಕರ್ತನು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನ ಜೀವಳ ವಾಕ್ಯಕ್ಕೆ ಸ್ತೋತ್ರ. ಆಮೆನ್.